ತೇಜಸ್ವಿ ಪ್ರತಿಷ್ಠಾನ ಕೊಟ್ಟಿಗೆಹಾರ ಮೂಡಿಗೆರೆನಲ್ಲಿದೆ. ಪ್ರತಿಷ್ಠಾನದ ವತಿಯಿಂದ ತೋಟಗಾರಿಕೆ ಇಲಾಖೆಯ ಸಹಕಾರದಲ್ಲಿ ಒಂದು ವಿಶೇಷವಾದಂತ ಒಂದು ಫೋಟೋ ಗ್ಯಾಲರಿಯನ್ನ ಮಾಡಿದ್ದಾರೆ. ಸೊ ಅದರ ಒಂದು ಪ್ರದರ್ಶನವನ್ನ ಇಲ್ಲಿ ತಾವು ನೋಡಬಹುದು. ಸೊ ಒಳಗಡೆ ಹೋಗ್ತಾ ಇದ್ದಂಗೆ ಹಲವಾರು ಸೆಲ್ಫಿ ಪಾಯಿಂಟ್ಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ತೇಜಸ್ವಿಯ ಒಂದು ಬಹುಮುಖ ಸೃಜನಶೀಲ ಚಟುವಟಿಕೆಗಳನ್ನು ಒಗ್ಗೂಡಿಸಿದಂತ ಒಂದು ಚಿತ್ರ. ಅದೇ ರೀತಿ ಇಲ್ಲಿ ಬಹಳ ವಿಶೇಷವಾಗಿ ನಾವು ಗಮನಿಸಬಹುದು, KP ಪೂರ್ಣಚಂದ್ರ ತೇಜಸ್ವಿ ಅವರು ಇಡೀ ತಮ್ಮ ಜೀವನದುದ್ದಕ್ಕೂ ಕೂಡ ಪರಿಸರದ ಒಂದು ಭಾಗವಾದಂತ ಕೀಟ ಮತ್ತು ಏನು ಅಲ್ಲಿನ ಪ್ರಾಣಿ ಪಕ್ಷಿಗಳ ಒಂದು ಬಹಳಷ್ಟು ಆಳವಾಗಿ ಅದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಕೌತುಕವನ್ನ ಇಟ್ಕೊಂಡಿದ್ರು. ಇಲ್ಲಿ ತಾವು ನೋಡೋ ಹಾಗೆ ಸೊ ಕೀಟ ಪ್ರಪಂಚದ ಮುಖೇನ ಅವರಿಗೆ ಒಂದು ಭಾವುಕವಾದಂತಹ ಒಂದು ಪುಷ್ಪ ನಮನವನ್ನ ಸಲ್ಲಿಸ್ತಕ್ಕಂಥ ಒಂದು ವಿಶೇಷ ವೇದಿಕೆಯಾಗಿದೆ, ಕೀಟ ನಮನ ಅಂತ ಹೇಳ್ಬೋದು ಇಲ್ಲಿ. ಸೊ ಹಂಗಾಗಿ ಸಾಕಷ್ಟು ಬಟರ್ಫ್ಲೈಸ್ ಇರ್ಬೋದು, ಬೇರೆ ಬೇರೆ ಪತಂಗಗಳನ್ನ ಬಳಸ್ಕೊಂಡು ಅವರ ಒಂದು ಭಾವಚಿತ್ರಕ್ಕೆ ವಿಶೇಷವಾದ ವಿನ್ಯಾಸವನ್ನ ಕೊಟ್ಟಿಗೆಹಾರದ ತೇಜಸ್ವಿ ಪ್ರತಿಷ್ಠಾನದ ವತಿಯಿಂದ ಒಂದು ವಿಶೇಷ ವಿನ್ಯಾಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಇದೇ ವೇದಿಕೆಯಲ್ಲಿ ಒಂದು ಹಲವಾರು ಕೀಟ ಸಂಗ್ರಹವನ್ನು ಕೂಡ ನಾವು ನೋಡ್ಬೋದು. ಸೊ ವೈಜ್ಞಾನಿಕವಾಗಿ ಕೀಟಗಳನ್ನ ಒಂದು ಏನು ನಮ್ಮ ಎಂಟೊಮಾಲಜಿ ಅಂತ ಕರಿತೀವಿ, ಸೊ ಆ ಒಂದು ವಿಭಾಗದಲ್ಲಿ ಓದ್ತಕ್ಕಂಥ ಒಂದು ವಿಜ್ಞಾನದ ವಿದ್ಯಾರ್ಥಿಗಳು ಈ ಕೀಟಗಳನ್ನ ವೈಜ್ಞಾನಿಕವಾಗಿ ಹಿಡಿದು ಅವನ್ನ ಸಂಸ್ಕರಿಸಿ ಮತ್ತೆ ಬಹುಕಾಲ ಹಾಳಾಗದ ಹಾಗೆ ಸೊ ಒಂದು ವ್ಯವಸ್ಥಿತವಾಗಿ ಈ ರೀತಿ ಒಂದು ಬಾಕ್ಸ್ಗಳಲ್ಲಿ ಇರ್ತಕ್ಕಂಥ ಸಿಸ್ಟಮ್ ಇದೆ. ಸೊ ಅದರ ಒಂದು ವಿಶೇಷವಾದಂಥ ಪ್ರದರ್ಶನವನ್ನ ಲಾಲ್ಬಾಗ್ನ ಈ ಒಂದು ಏನು ಈ ಒಂದು ಸಂದರ್ಭದಲ್ಲಿ ತೇಜಸ್ವಿ ವಿಸ್ಮಯ ಫಲಪುಷ್ಪ ಪ್ರದರ್ಶನದ ಭಾಗವಾಗಿ ಕೈಗೊಳ್ಳಲಾಗಿದೆ. ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಮತ್ತೆ ವಿಶೇಷವಾಗಿ ಇಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಸರ್ವರಿಗೂ ಕೂಡ ಕೀಟ ಪ್ರಪಂಚದ ಕೌತುಕಗಳ ಬಗ್ಗೆ ಒಂದು ವಿಶೇಷವಾದಂತ ಒಂದು ಬೆಳಕನ್ನ ಚೆಲ್ಲಿಕೆ, ಇಲ್ಲಿರ್ತಕ್ಕಂಥ ಮಾಹಿತಿಯನ್ನು ಪಡೀಲಿಕ್ಕೆ ಈ ಒಂದು ಪ್ರದರ್ಶನ ಅತ್ಯಂತ ಒಂದು ಸಹಾಯಕಾರಿಯಾಗಿದೆ. ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ಏನು ಬಟರ್ಫ್ಲೈಗಳಲ್ಲೇ ಅತ್ಯಂತ ದೊಡ್ಡದಾದಂಥ ಬಟರ್ಫ್ಲೈ ಅಂತ ಹೇಳ್ಬೋದು ಇದನ್ನ. ಸೊ ಇಲ್ಲಿ ಕೀಟಗಳಿದೆ, ಮತ್ತೆ ಹುಳುಗಳು, ಲಾರ್ವೆ ಮತ್ತೆ ಪ್ಯೂಪ, ಡಿಫ್ರೆಂಟ್ ಸ್ಟೇಜಸ್ ಆಫ್ ಇನ್ಸೆಕ್ಟ್ಸ್ ಅಂತ ಹೇಳ್ತೀವಿ ನಾವು, ಅದರ ಎಲ್ಲ ಒಂದು ಮಾಹಿತಿಗಳನ್ನ ಇಲ್ಲಿ ಅನಾವರಣ ಮಾಡಿದ್ದಾರೆ. ಡ್ರ್ಯಾಗನ್ ಫ್ಲೈಸ್ ಇದೆ, ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥ ಒಂದು ವಿಶೇಷವಾದ ಕೀಟಗಳ ಒಂದು ಏನು ಸಂಗ್ರಹಣೆಯನ್ನು ಕೂಡ ನೋಡ್ಬೋದು. ಹಾಗೇನೆ ಇದರ ಮೇಲೆ ಕಡಜದ ಗೂಡು, ಒಂದು ಅರಣ್ಯಗಳಲ್ಲಿ ಬಹಳ ಬರ್ತಕ್ಕಂಥ ಬಹಳ ಬೃಹತ್ತಾದ ಕಡಜದ ಗೂಡಿನ ಒಂದು ಚಿತ್ರಣವನ್ನು ಕೂಡ ಕೀಟ ವಿಜ್ಞಾನ ವಿಭಾಗ ಮತ್ತು ತೇಜಸ್ವಿ ಪ್ರತಿಷ್ಠಾನದ ವತಿಯಿಂದ ಸಂಗ್ರಹ ಮಾಡಿ ಇಲ್ಲಿ ಪ್ರದರ್ಶನ ಮಾಡುವುದರ ಮೂಲಕ ಸರ್ವರಿಗೂ ಕೂಡ ಒಂದು ವಿಶೇಷವಾದಂತಹ ಮಾಹಿತಿಯನ್ನ ಅವರು ನೀಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ತಾವು ನೋಡ್ತಾ ಇರುವುದು ಡಂಗ್ ಬೀಟಲ್. ಸೊ ಅದರ ಒಂದು ಏನು ಕಾರ್ಯವೈಖರಿಯ ಬಗ್ಗೆ ಹಲವಾರು ಕವನಗಳ ಮುಖಾಂತರ ಕುವೆಂಪುರ ಒಂದು ವಿಶೇಷ ಬೆಳಕನ್ನ ಚೆಲ್ಲಿದ್ದಾರೆ. ಸೊ ಅದರ ಜೊತೆಗೆ ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಸಾರಂಗ ಜೀರುಂಡೆಗಳಿರ್ಬೋದು, ಮತ್ತೆ ದೆನ್ ಪಾಸಾಲಿಡ್ ಜೀರುಂಡೆಗಳಿರ್ಬೋದು, ಆಮೇಲೆ ಜೇನು ಹುಳು ಇರ್ಬೋದು, ಮತ್ತೆ ಸಿಕ್ಯಾಡ. ನಾವು ಯಾವುದಾದ್ರೂ ಒಂದು ದಟ್ಟವಾದ ಕಾಡು ಅಥವಾ ಅರಣ್ಯ ಪ್ರದೇಶಕ್ಕೆ ಹೋದ್ರೆ ಸಿಕ್ಯಾಡಗಳ ಒಂದು ಶಬ್ದ ನಮಗೆ ಕೈಗೆ ಏನು ಕಿವಿಗೆ ಗುಂಗುಡುವ ಒಂದು ಶಬ್ದ ನಮಗೆ ಕೇಳುತ್ತೆ. ಅಂತಹ ಎಲ್ಲ ರೀತಿಯ ಸಿಕ್ಯಾಡಗಳ ಒಂದು ಸಂಗ್ರಹ ಇಲ್ಲಿ ನೋಡ್ತಾ ಇದ್ವಿ. ಅದರ ಜೊತೆಗೆ ಲೂನಾ ಚಿಟ್ಟೆ ಅಂತ ಕರಿತೀವಿ ನಾವು, ಅಂತಹ ಚಿಟ್ಟೆಗಳ ಪ್ರದರ್ಶನವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಬಹಳಷ್ಟು ಏನು ಒಂದು ಡ್ರ್ಯಾಗನ್ ಫ್ಲೈಸ್ ಕೂಡ ಇದೆ, ಇಲ್ಲಿ ಡ್ರ್ಯಾಗನ್ ಫ್ಲೈಸ್ ಇದೆ. ಅದರ ಒಂದು ಭಾಗವಾಗಿ ಬಹಳಷ್ಟು ಏನು ನಮ್ಮ ಆಂಟ್ಸ್ ಇರ್ಬೋದು, ಮತ್ತೆ ಮಿಡತೆಗಳಿರ್ಬೋದು, ಸೊ ಹೌಸ್ ಹೋಲ್ಡ್ ಪೆಸ್ಟ್ಗಳೇನಿದೆ ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಯನ್ನು ಅವ್ರಿಗೆ ಇಟ್ಟಿದ್ದಾರೆ. ಇಲ್ಲಿ ಕಾಕ್ರೋಚ್ ಇದೆ, ಕ್ಲಿಕ್ ಬೀಟಲ್ಸ್ ಇದೆ, ಮತ್ತೆ ನಮ್ಮ ಲೀಫ್ ಕಟ್ಟರ್ ಬೀಟಲ್ಸ್, ಬಹಳಷ್ಟು ನಮ್ಮ ಎಲೆಗಳನ್ನ ತಿಂದು ಹಾಕ್ತಕ್ಕಂಥ ಲೀಫ್ ಕಟ್ಟರ್ ಬೀಸ್ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅಂಡ್ ದೆನ್ ಬೀಟಲ್ ಡೈವರ್ಸಿಟಿ ಬಗ್ಗೆ ಒಂದು ವಿಶೇಷವಾದಂಥ ಮಾಹಿತಿಯನ್ನ ಈ ಒಂದು ಫಲಕದಲ್ಲಿ ನೀಡಿದ್ದಾರೆ. ಸೊ ಬೀಟಲ್ಸ್ ಅಲ್ಲಿ ಏನೆಲ್ಲ ವೈವಿಧ್ಯಮಯ ಇದೆ, ಗಾತ್ರ, ಆಕಾರ, ವಿನ್ಯಾಸಗಳಲ್ಲಿ ಇರ್ತಕ್ಕಂಥ ಡೈವರ್ಸಿಟಿನೂ ಕೂಡ ಇಲ್ಲಿ ಅವರು ತೋರ್ಪಡಿಸಿದ್ದಾರೆ.
ಸೊ ಈ ಚಿಟ್ಟೆಗಳನ್ನ ಒಂದು ಆಕರ್ಷಕವಾಗಿ ಅರೇಂಜ್ ಮಾಡೋದ್ರ ಮೂಲಕ ಸರ್ವರು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಕೌತುಕವನ್ನು ಇಲ್ಲಿ ಉಂಟು ಮಾಡಿದ್ದಾರೆ. ಧನ್ಯವಾದಗಳು.